ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ IVF ಟೈಮಲ್ಲಿ ಫಾರ್ಮ್ ಮಾಡೋ ಎಂಬ್ರಿಯೋಸ್ ಕ್ವಾಲಿಟಿ ಆಧಾರದ ಮೇಲೆ ಗ್ರೇಡಿಂಗ್ ಹೆಂಗೆ ಮಾಡ್ತಾರೆ, ಯಾವ ಕ್ವಾಲಿಟಿ ಅವ್ರು ಯಾವ ಗ್ರೇಡ್ನ ಎಂಬ್ರಿಯೋನ IVF ಪ್ರೊಸೀಜರ್ನಲ್ಲಿ ಯೂಸ್ ಮಾಡ್ತಾರೆ ಆ್ಯಂಡ್ ಅದರದ್ದು ಸಕ್ಸಸ್ ರೇಟ್ ಎಷ್ಟು ಅನ್ನೋದ್ರ ಬಗ್ಗೆ ಸಿಂಪಲ್ಲಾಗಿ ಒಂದು ವಿಡಿಯೋ. ಏನು ಅಂತಂದರೆ ಯೂಶ್ವಲಾಗಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರೋದಿಲ್ಲ, ಇದನ್ನೆಲ್ಲ ಡಾಕ್ಟರ್ಸೇ ಡಿಸೈಡ್ ಮಾಡ್ತಾರೆ, ಡಾಕ್ಟರ್ಸೇ ಮಾತಾಡ್ಬಿಟ್ಟು ಮಾಡ್ತಾರೆ ಆಯಿತಾ. ಅಂದ್ರೂ ವೆರಿ ಬೇಸಿಕ್ ಇರಲಿ ಅಂತಂತ ಹೇಳಿಬಿಟ್ಟು, ಯಾಕಂದರೆ ಲಾಸ್ಟ್ ಮಂತ್ ಯಾರೋ ಒಬ್ಬರು ಕೇಳಿದರು, ಗ್ರೇಡ್ B ಎಂಬ್ರಿಯೋ ಬಂದಿದೆ ಅಂತೆ ಮೇಡಮ್, ಇದು ಓಕೆನಾ, ಸಕ್ಸಸ್ ಆಗುತ್ತಾ ಏನು ಅಂತ ಕೇಳಿದರು. ಸೊ ಅದೆಲ್ಲ ಚಿಕ್ಕ ಪುಟ್ಟ ಡೌಟ್ಸು ಆಯಿತಾ. ಇದನ್ನು ಡಾಕ್ಟರ್ಸ್ ಹೇಳೋದೂ ಇಲ್ಲ, ಬರೀ ಹೇಳ್ತಾರೆ ಅಷ್ಟೇ, ಗ್ರೇಡ್ B ಬಂದಿದೆ ಎಂಬ್ರಿಯೋ ಅಂತಂತ ಅಷ್ಟೇ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಒಂದು ಮಿನಿಮಲ್ ನಾಲೆಜ್ ಎಲ್ಲರಿಗೂ ಇರಲಿ ಅನ್ನೋದಕ್ಕೋಸ್ಕರ ಯಾರೆಲ್ಲ IVF ಮಾಡಿಸ್ಕೊಳಕ್ಕೆ ಹೋಗ್ತಾರೆ ಅಂಥವ್ರಿಗೋಸ್ಕರನೇ ಈ ವಿಡಿಯೋ. ಓಕೆ, ಸೊ ಬೇಸಿಕಲಿ ಎಂಬ್ರಿಯೋ ಸ್ಕ್ರೀನಿಂಗು ಅವ್ರ ಎಂಬ್ರಿಯೋ ಎವ್ಯಾಲ್ಯೂಯೇಷನ್ನು IVF ಪ್ರಾಸೆಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆದಂತಹ ಸ್ಟೆಪ್ಪು. ಯಾಕೆ ಅಂತಂತಂದರೆ ಒನ್ಸ್ ಎಂಬ್ರಿಯೋ ಏನು ಫಾರ್ಮ್ ಆಗಿರುತ್ತೆ ಅದರದ್ದು ಎವ್ಯಾಲ್ಯೂಯೇಷನ್ ಸರಿಯಾಗಿ ಮಾಡದೇ ಇದ್ದರೆ ಆಬ್ವಿಯಸ್ಲಿ IVF ಸಕ್ಸಸ್ ರೇಟು 0 ಆಗೋಗುತ್ತೆ. ಓಕೆ, ಸೊ ಹಾಗಾಗಿನೇ IVF ಮಾಡೋದಕ್ಕಿಂತ ಮುಂಚೆ ಎಂಬ್ರಿಯೋ ಏನು ಫಾರ್ಮ್ ಆಗಿರುತ್ತಲ್ಲ ಅದರದ್ದು ಎವ್ಯಾಲ್ಯೂಯೇಷನ್ನು ಮಾಡ್ತಾರೆ. ಓಕೆ, ಸೊ ಇದನ್ನು ಯಾವ ಆಧಾರದ ಮೇಲೆ ಮಾಡ್ತಾರೆ ಅಂತಂತಂದರೆ ಅಪಿಯರೆನ್ಸ್, ಫಿಸಿಕಲ್ ಅಪಿಯರೆನ್ಸ್ ಅಂದರೆ ನೋಡೋದಕ್ಕೆ ಹೇಗಿದೆ ಅನ್ನೋ ಆಧಾರದ ಮೇಲೆ ಈ ಗ್ರೇಡಿಂಗ್ಸ್ನ ಮಾಡ್ತಾರೆ, ಎಂಬ್ರಿಯೋ ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ಅಂದರೆ ಈಗ ನಾನು ನೋಡೋದಕ್ಕೆ ಹೇಗಿದ್ದೀನಿ ಅಂತಂತಂದರೆ ತುಂಬ ಗುಡ್ ಲುಕ್ಕಿಂಗಾ ಅಥವಾ ಓಕೆ ಟೈಪಾ ಅಥವಾ ಅಗ್ಲಿನಾ ಅನ್ನೋದೆಲ್ಲ ಇರುತ್ತಲ್ಲ, ಈ ಥರ ಅದನ್ನೇ ಸೇಮ್ ಎಂಬ್ರಿಯೋಸ್ಗೂ ಅಪ್ಲೈ ಮಾಡ್ತಾರೆ. ಓಕೆ, ಸೊ ಇದರಲ್ಲಿ ಏನು ಅಂತಂತಂದರೆ ಗ್ರೇಡ್ A, ಗ್ರೇಡ್ B, ಗ್ರೇಡ್ C, ಗ್ರೇಡ್ D. ಗ್ರೇಡ್ A ಯಾವಾಗಲೂ ದ ಬೆಸ್ಟ್, ಗ್ರೇಡ್ D ಇಸ್ ದ ಲಾಸ್ಟ್. ಓಕೆ, ಸೊ ಏನು ಡಿಫ್ರೆನ್ಸ್ ಏನು ಅಂತಂತಂದರೆ ಗ್ರೇಡ್ Aದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಇಂಪ್ಲಾಂಟೇಷನ್ ಆ್ಯಂಡ್ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ರೇಟ್ ಆಯಿತಾ ಗ್ರೇಡ್ Aದು. ಗ್ರೇಡ್ Bದು ಸಕ್ಸಸ್ ರೇಟ್, ಇಂಪ್ಲಾಂಟೇಷನ್ ರೇಟೂ ಚೆನ್ನಾಗಿದೆ, ಗುಡ್ ಇಂಪ್ಲಾಂಟೇಷನ್, ಗುಡ್ ಕ್ವಾಲಿಟಿ. ಫಸ್ಟ್ ಒನ್ ಗ್ರೇಡ್ A ಈಸ್ ಬೆಸ್ಟ್, ಗ್ರೇಡ್ B ಈಸ್ ಗುಡ್ ಆ್ಯಂಡ್ ಇಂಪ್ಲಾಂಟೇಷನ್ ಕೂಡ ಆಗುತ್ತೆ, ಸಕ್ಸಸ್ ಕೂಡ ಆಗಬಹುದು. ಗ್ರೇಡ್ C ನಾರ್ಮಲ್ ಕ್ವಾಲಿಟಿ, ಇಂಪ್ಲಾಂಟೇಷನ್ ಕೂಡ ಆಗಬಹುದು. ಗ್ರೇಡ್ D ಲೋ, ಪೂರ್ ಕ್ವಾಲಿಟಿ ಆ್ಯಂಡ್ ಲೋವೆಸ್ಟ್ ಇಂಪ್ಲಾಂಟೇಷನ್ ಪಾಸಿಬಿಲಿಟಿ. ಓಕೆ, ಸೊ ಯೂಶ್ವಲ್ ಆಗಿ ಎಂಬ್ರಿಯೋನ ಹೇಗೆ ಪಿಕ್ ಮಾಡ್ತಾರೆ ಅಂತಂತಂದರೆ ಗ್ರೇಡ್ A ಎಂಬ್ರಿಯೋನ್ನೇ ಪಿಕ್ ಮಾಡ್ತಾರೆ ಯೂಶ್ವಲ್ ಆಗಿ. ಗ್ರೇಡ್ A ಇಲ್ಲ ಅಂದರೆ ಗ್ರೇಡ್ Bನ ಪಿಕ್ ಮಾಡ್ತಾರೆ. ಯಾವಾಗ ಗ್ರೇಡ್ A ಗ್ರೇಡ್ B ಎರಡೂ ಇರೋದಿಲ್ಲ ಎಟ್ ದ ಟೈಮ್ ಗ್ರೇಡ್ Cನ ಪಿಕ್ ಮಾಡ್ತಾರೆ. ಮೂರೂ ಇಲ್ಲ ಅಂತಂತಂದರೆ ನೆಕ್ಸ್ಟ್ ಸೈಕಲಿಗೆ ಹೋಗ್ತಾರೆ ಹೊರತು ಗ್ರೇಡ್ Dನ ಯೂಸ್ ಮಾಡಲ್ಲ. ಓಕೆ, ಸೊ ಕ್ವಶನ್ ಏನು ಅಂತಂತಂದರೆ ವಿಚ್ ಎಂಬ್ರಿಯೋ ಈಸ್ ಟ್ರಾನ್ಸ್ಫರ್ಡ್, ವಿಚ್ ಎಂಬ್ರಿಯೋ ಯೂಸ್ ಮಾಡ್ತಾರೆ, ವಿಚ್ ಎಂಬ್ರಿಯೋನ ಇಂಪ್ಲಾಂಟೇಷನ್ಗೋಸ್ಕರ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರೆ ಯೂಟ್ರಸ್ಗೆ ಅಂತಂತಂದು ಕೇಳಿದರೆ ಆಲ್ವೇಸ್ ಅದು ಬರೀ ಎಂಬ್ರಿಯೋ ಗ್ರೇಡ್ ಮೇಲೇ ಡಿಪೆಂಡ್ ಆಗಲ್ಲ. ಯಾಕೆ ಅಂತಂತಂದರೆ ಪೇಷಂಟ್ಸ್ ಯಾರು ಹೋಗಿರ್ತಾರಲ್ಲ, ಕಪಲ್ ಏನು ಹೋಗಿರ್ತಾರಲ್ಲ, ಅವರ ಕಪಲ್ನ ಕಂಪ್ಲೀಟ್ ಮೆಡಿಕಲ್ ಹಿಸ್ಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ಹಸ್ಬೆಂಡಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ವೈಫಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ವೈಫ್ ಏಜ್ ಕೂಡ ಮ್ಯಾಟ್ರ್ ಆಗುತ್ತೆ. ವೈಫ್ನ ಯಾವ ಹೆಣ್ಮಗಳು ಹೋಗಿರ್ತಾಳೆ ಅವರ ಯೂಟ್ರಸ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಬಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಮೆಡಿಸಿನ್ಸ್ನ ತಗೊಂಡು ಅದನ್ನು ಅರಗಿಸ್ಕೊಂಡು ಅವ್ರ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋ ಆಧಾರದ ಮೇಲೆ ಯಾವ ಎಂಬ್ರಿಯೋನ ಚೂಸ್ ಮಾಡ್ಕೋಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಸಪೋಸ್ ಗ್ರೇಡ್ Bನೇ ಇದ್ದು ಇಲ್ಲ ಗ್ರೇಡ್ C ಎಂಬ್ರಿಯೋ ಮಾತ್ರ ಇದ್ದು ಗ್ರೇಡ್ A ಗ್ರೇಡ್ B ಎರಡೂ ಇಲ್ಲ ಅಂತಂದವಾಗ ಅವರು ಏಜ್, ಆ ಪರ್ಟಿಕ್ಯುಲರ್ ಕಪಲ್ ಏಜು ಜಾಸ್ತಿ ಇದು 35+ ಇತ್ತು, ಬೇರೆ ಎಲ್ಲ ಕಾಂಪ್ಲಿಕೇಶನ್ಸ್ ಇತ್ತು ಅಂತಂತಂದರೆ ಎಟ್ ದಟ್ ಟೈಮ್ ಗ್ರೇಡ್ Cನ ಕೂಡ ಸೆಲೆಕ್ಟ್ ಮಾಡ್ಕೊತಾರೆ. ಓಕೆ, ಬೇರೆ ಏನೂ ಆಪ್ಷನ್ ಇಲ್ಲ, ನೆಕ್ಸ್ಟ್ ಸೈಕಲಿಗೆ ಚಾನ್ಸಸ್ ಕಮ್ಮಿ ಇದೆ ಅಂತ ಯಾವಾಗ ಅನಿಸುತ್ತೆ ಆವಾಗ ಗ್ರೇಡ್ Cನ ಕೂಡ ಟ್ರೈ ಮಾಡ್ತಾರೆ. ಓಕೆ, ಸೊ ಮೋಸ್ಟ್ ಆಫ್ ದಿ ಟೈಮ್ ಗ್ರೇಡ್ Aನ ಚೂಸ್ ಮಾಡ್ತಾರೆ. ಗ್ರೇಡ್ A ಇಲ್ಲಾಂದರೆ ಗ್ರೇಡ್ Bನ, ಗ್ರೇಡ್ B ಇಲ್ಲಾಂದರೆ ಗ್ರೇಡ್ Cನ. ಗ್ರೇಡ್ Cಯಿಂದನೂ ಕೂಡ ಸಕ್ಸಸ್ಫುಲ್ ಇಂಪ್ಲಾಂಟೇಷನ್ ಆಗಿ ಮಗು ಬೆಳೆಯೋದಕ್ಕೆ ಚಾನ್ಸಸ್ ಇದೆ. ಬಟ್ ಎಟ್ ದ ಸೇಮ್ ಟೈಮ್ ಕಾಂಪ್ಲಿಕೇಶನ್ಸ್ ಕೂಡ ಆಗಬಹುದು, ಲೈಕ್ ಏನಾದರೂ ಬರ್ತ್ ಡಿಫೆಕ್ಟ್ಸ್ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ. ಅಗೇನ್ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಕಪಲ್, ಅವರ ಏನು ಕಪಲ್ ಬಂದಿರ್ತಾರಲ್ಲ IVF ಮಾಡಿಸ್ಕೊಳ್ಳೋಕ್ಕೆ, ಅವ್ರ ಮೇಲೆ, ಅವ್ರ ಹೆಲ್ತ್ ಮೇಲೆ, ಹಿಸ್ಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ.
ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನು ಗೊತ್ತಾ, ಯೂಶ್ವಲಾಗಿ ಎಲ್ಲನೂ ಮೆಡಿಸಿನ್ ಕೊಟ್ಟೇ ಎಗ್ಸೂ ಪ್ರೊಡ್ಯೂಸ್ ಮಾಡಿ ಸ್ಪರ್ಮೂ ವಾಶ್ ಮಾಡಿ ಇಟ್ಟು ಎಲ್ಲನೂ ಚೆನ್ನಾಗಿರೋ ಎಗ್ ಆ್ಯಂಡ್ ಸ್ಪರ್ಮ್ನೇ ಹಾಕಿ ಅದು ಆರ್ಟಿಫಿಷಿಯಲ್ ಪ್ರಿಪೇರ್ ಮಾಡಿರುವಂತಹ ಕಲ್ಚರಲ್ಲೇ ಹಾಕಿ ಎಲ್ಲನೂ ಅಂಡರ್ ಅಬ್ಸರ್ವೇಷನ್ನೇ ಮಾಡಿದ್ರು ಯಾಕೆ ಲೋ ಗ್ರೇಡ್ ಎಂಬ್ರಿಯೋಸ್ ಫಾರ್ಮ್ ಆಗುತ್ತೆ ಅಂತಂತ ಹೇಳಿನೇ ನೆಕ್ಸ್ಟ್ ಕ್ವಶನ್. ಯಾಕಂದರೆ ಎಷ್ಟು ದುಡ್ಡು ಖರ್ಚು ಮಾಡಿರ್ತೀವಿ ಅಲ್ವಾ. ಸೊ ಹಾಗಾಗಿ ಇದು ಆಬ್ವಿಯಸ್ ಕ್ವಶನ್. ಇದಕ್ಕೆ ರೀಸನ್ ಏನು ಅಂತಂತಂದರೆ, ಮೇನ್ ರೀಸನ್ ಎಂಬ್ರಿಯೋ ಫಾರ್ಮ್ ಆಗೋದು ಯಾವುದರಿಂದ, ಎಗ್ ಆ್ಯಂಡ್ ಸ್ಪರ್ಮಿಂದ. ಸೊ ಈ ಎಗ್ ಆ್ಯಂಡ್ ಸ್ಪರ್ಮಲ್ಲೇ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಸ್ಟ್ರೈಟ್ ಅವೇ ಎಂಬ್ರಿಯೋ ಏನು ಫಾರ್ಮ್ ಆಗಿರುತ್ತೆ ಅದರದ್ದು ಕ್ವಾಲಿಟಿ ಅಫೆಕ್ಟ್ ಆಗುತ್ತೆ. ಎಟ್ ದಟ್ ಅಲಾಂಗ್ ವಿತ್ ದಿಸ್ ಮೆಟರ್ನಲ್ ಏಜ್ ಕೂಡ ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಎಂಬ್ರಿಯೋ ಗ್ರೇಡ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ಕ್ಯಾನ್ ಯು ಗೆಟ್ ಪ್ರೆಗ್ನೆಂಟ್ ವಿತ್ ಗ್ರೇಡ್ ಸಿ ಆ್ಯಂಡ್ ಗ್ರೇಡ್ ಡಿ ಎಂಬ್ರಿಯೋಸ್ ಅಂತ ಕೇಳಿದ್ದಾರೆ. ಗ್ರೇಡ್ ಸಿ ಅಂದರೆ ಇಂಪ್ಲಾಂಟೇಷನ್ ಆಗುತ್ತೆ, ಸಕ್ಸಸ್ಫುಲ್ ಪ್ರೆಗ್ನೆನ್ಸೀಸೂ ಕೂಡ ಕೆಲವೊಂದಿಷ್ಟು ಚಾನ್ಸಸ್ ಇದೆ. ಬಟ್ ಗ್ರೇಡ್ ಡಿದು ಇಂಪ್ಲಾಂಟೇಷನ್ ಫೇಲ್ಯೂರ್ ಕೂಡ ಆಗಬಹುದು ಆ್ಯಂಡ್ ಪ್ರೆಗ್ನೆನ್ಸಿ ಸಪೋಸ್ ಪ್ರೆಗ್ನೆನ್ಸಿ ಆದ್ರೂ ಕೂಡ ಕಾಂಪ್ಲಿಕೇಶನ್ಸ್ ಬರ್ಬೋದು ಅಥವಾ ಎಬ್ನಾರ್ಮಲ್ ಮಗು ಬರಬಹುದು. ಸೊ ಪ್ರೆಗ್ನೆಂಟ್ ಆಗಬಹುದು ಬಟ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನು, ವಾಟ್ ವಿಲ್ ಬಿ ದ ಕ್ವಾಲಿಟಿ ಆಫ್ ಎಗ್ ಡೊನೇಷನ್ ಎಂಬ್ರಿಯೋ? ಅಂದರೆ ಈಗ ಯಾವಾಗ ತಾಯಿಯಿಂದ ರಿಟ್ರೈವ್ ಮಾಡ್ಕೊಂಡಿರೋಂತಹ ಎಗ್ಗಿಂದ ಫಾರ್ಮ್ ಆಗಿರೋ ಎಂಬ್ರಿಯೋಸು ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋದು ಡಾಕ್ಟರ್ಸಿಗೆ ಗೊತ್ತಾಗುತ್ತೆ. ಎಗ್ ಪ್ರಾಬ್ಲಮಿಂದನೇ ಎಂಬ್ರಿಯೋಸು ಗ್ರೇಡ್ಸ್ ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ಪೂರ್ ಗ್ರೇಡ್ ಎಂಬ್ರಿಯೋಸ್ ಫಾರ್ಮ್ ಆಗ್ತಿದೆ ಅನ್ನೋದಾಗುತ್ತೆ. ಆವಾಗ ಡಾಕ್ಟರ್ಸ್ ಏನಂತ ಸಜೆಸ್ಟ್ ಮಾಡ್ಬೋದು, ಡೋನರ್ ಎಗ್ಗಿಂದ ಎಂಬ್ರಿಯೋ ಫಾರ್ಮ್ ಮಾಡೋಣ ಅಂತಂತ ಹೇಳಿ, ಡೋನರ್ ಎಗ್ ತೊಗೊಂಡ್ಬಿಟ್ಟು ಎಂಬ್ರಿಯೋ ಟ್ರೈ ಮಾಡೋಣ ಅಂತಂತ ಹೇಳ್ತಾರೆ. ಆ ಟೈಮಲ್ಲಿ ಕ್ವಾಲಿಟಿ ಹೇಗಿರುತ್ತೆ ಅಂತಂತ ಹೇಳಿ ಕೇಳಿದ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರೋ ಗುಡ್ ಕ್ವಾಲಿಟಿ ಎಗ್ಸ್ನೇ ತೊಗೊತಾರೆ. ಯಾಕೆ ಅಂತಂತಂದರೆ ಡೋನರ್ ಎಗ್ಸ್ ಯಾವಾಗ್ಲೂ ಹೆಲ್ದಿ ಆಗಿರೋ ಯಂಗ್ ಆಗಿರೋ ವುಮನ್ನಿಂದನೇ ತೊಗೊತಾರೆ. ಓಕೆ, ಸೊ ಆಬ್ವಿಯಸ್ಲಿ ಏಜ್ ಕಮ್ಮಿ ಇತ್ತು ಹೆಲ್ದಿ ಆಗಿರೋ ವುಮನ್ನಿಂದ ತೊಗೊಂಡಿರೋ ಅಂತಹ ಎಗ್ಸು ಕೂಡ ಹೆಲ್ದಿ ಆಗಿನೇ ಇರುತ್ತೆ. ಸೊ ಅಂತಹ ಹೆಲ್ದಿ ಎಗ್ಸಿಂದ ಫಾರ್ಮ್ ಆಗುವಂತಹ ಎಂಬ್ರಿಯೋಸ್ ಕೂಡ ಹೆಲ್ದಿಯಾಗಿಯೇ ಇರುತ್ತೆ. ಓಕೆ, ಸೊ ಆಬ್ವಿಯಸ್ಲಿ ಯಾವಾಗ ನಿಮ್ಮ ಎಗ್ಸಿಂದ ಆಗ್ತಾ ಇಲ್ಲ ಅಂತಂದವಾಗ ಡೋನರ್ಸ್ ಎಗ್ಸಿಗೆ ನೀವು ಹೋಗಬೇಕು ಅಂತಂತಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಓಕೆ, ಏನೂ ತೊಂದರೆ ಇಲ್ಲ. ಎಗ್ಸ್ ಒಂದು ಸತಿ ಎಂಬ್ರಿಯೋಸ್ ಚೆನ್ನಾಗಿರೋ ಎಂಬ್ರಿಯೋ ಫಾರ್ಮ್ ಆಯಿತು ಅಂತಂತಂದರೆ ಅಗೇನ್ ಇಟ್ ಇಸ್ ಅ ಗುಡ್ ನ್ಯೂಸ್. ಓಕೆ, ಸೊ ಇದಿಷ್ಟು ಗ್ರೇಡ್ಸ್ ಬಗ್ಗೆ ಅಂದರೆ ಸ್ವಲ್ಪ ಮಾಹಿತಿ. ಗ್ರೇಡ್ ಯಾವ ಥರ ಗ್ರೇಡಿಂಗ್ ಮಾಡ್ತಾರೆ ಎಂಬ್ರಿಯೋಸ್ನ, ಕೆಲವೊಂದಿಷ್ಟು ಕ್ವಶನ್ಸಿಗೆ ಉತ್ತರಗಳು. ಓಕೆ, ಇಷ್ಟೇ ಈ ವಿಡಿಯೋನಲ್ಲಿ ಎಂಬ್ರಿಯೋ ಗ್ರೇಡಿಂಗ್ ಬಗ್ಗೆ. ಯೂಶ್ವಲ್ ಆಗಿ ಕೆಲವೊಂದಿಷ್ಟು ಜನಕ್ಕೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಸಿಗಲಿ ಅಂತ ಈ ವಿಡಿಯೋನ ಮಾಡಿದೆ. ಆಬ್ವಿಯಸ್ಲಿ ಗೊತ್ತು ಇದು ಎಲ್ಲರಿಗೂ ಏನು ಯೂಸ್ ಆಗಲ್ಲ, ಯಾರು ಮಾಡಿಸ್ತಾ ಇರ್ತಾರೆ ಅಂಥವ್ರಿಗೆ ಮಾತ್ರನೇ ಯೂಸ್ ಆಗುತ್ತೆ, ಅಂಥವ್ರಿಗೆ ಯೂಸ್ ಆಗಲಿ ಅಂತಲೇ ಮಾಡಿದ್ದೀನಿ. ಓಕೆ, ಆ್ಯಂಡ್ ಈ ವಿಡಿಯೋ ನೀವು ನೋಡಿದವ್ರಿಗೆ ಯೂಸ್ಫುಲ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.